ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಟು ರಿಚಿಸ್ಟಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಚಾರನ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ರೀಸೆಂಟ್ ಆಗಿ ತುಂಬಾ ಮದುವೆ ಜಾತಕಗಳ ಹೊಂದಾಣಿಕೆಗಳು ಬರ್ತಾ ಇದೆ, ಮ್ಯಾಚ್ ಮೇಕಿಂಗ್. ಬಟ್ ಒಂದ್ ತಿಳ್ಕೊಳ್ಳಿ, ತುಂಬಾ ಜನ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋದು ಎಜುಕೇಟೆಡ್ಸ್. ಸೊ ಬೇರೆ ಅಂದ್ರೆ ಬೇರೆಯವ್ರಿಗಿಂತನೂ ಎಜುಕೇಟೆಡ್ಸ್ ತುಂಬಾನೇ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ. ಮದುವೆ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಮಾತ್ರ ಕುಟುಂಬಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ. ಬಟ್ ಅದರಿಂದ ಆಗುವಂತಹ ಒಂದು ಪ್ರಾಬ್ಲಮ್ಸ್ ಆಮೇಲೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಮೊದಲನೇ ಮ್ಯಾರೇಜ್ ಆದ್ರೂ ಸರಿ, ಸೆಕೆಂಡ್ ಮ್ಯಾರೇಜ್ ಆದ್ರೂ ಸರಿ, ಥರ್ಡ್ ಮ್ಯಾರೇಜ್ ಆದ್ರೂ ಸರಿ. ಇನ್ನು ಥರ್ಡ್ ಮ್ಯಾರೇಜ್ ಅಂದ್ರೆ ನೀವೇ ಇನ್ನ ಅರ್ಥ ಮಾಡ್ಕೊಳ್ಳಿ. ಫೈನ್. 27/2/1981 ಯಾರಾದ್ರೂ ಆಸ್ಟ್ರಾಲಜಿ ರಿಸರ್ಚ್ ಮಾಡೋರು ನೋಡಿದ್ರೆ ಡೆಫಿನೆಟ್ಲಿ ನೀವು ಕೂಡ ಕುಂಡಲಿ ಹಾಕೊಂಡು ನವಾಂಶ ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನಾನು ಏನ್ ಮೇನ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನ ಇಲ್ಲಿ ಮೇನ್ ಆಗಿ ಒಂದು ದಶ ಸಪೋರ್ಟ್ ಮಾಡ್ತಾರಲ್ಲ ಮದ್ವೆಗೆ. ಎರಡನೇದು, ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು. ಅಂದ್ರೆ ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ಅಕ್ಕ ತಂಗಿ. ಇವರುಗಳಿಂದಾನೇ ಎಷ್ಟೋ ಜನರ ಒಂದು ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಇಲ್ಲಿ ತನಕ ನೋಡಿರುವಂತಹ ಇಷ್ಟೊಂದು ರಿಸರ್ಚ್ ಅಲ್ಲಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮದುವೆಗೆ ಮುನ್ನ ರೆಮಿಡೀಸ್ ಮಾಡ್ಕೊಳ್ಳಿ. ಓಕೆ, ಮದ್ವೆಗ್ ಮುನ್ನ ರೆಮಿಡೀಸ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ ಅಂತ ಹೇಳಿದಾಗ ಮದ್ವೆ ಆದ ನಂತರನಾದ್ರೂ ರೆಮಿಡೀಸ್ ನ ಮಾಡ್ಕೊಳ್ಳಿ. ಒಟ್ನಲ್ಲಿ ಬಿಫೋರ್ ಬೇಬಿಗೆ ನೀವು ರೆಮಿಡೀಸ್ ನ ಮಾಡ್ಕೋಬೇಕು. ಈ ಒಂದು ಜಾತಕದಲ್ಲಿ ನೋಡಿ, ನಿಮ್ಗೆ ಡೇಟ್ ಆಫ್ ಬರ್ತ್ ನ ನಾನು ಇಲ್ಲೇ ಮೆನ್ಷನ್ ಮಾಡಿದೀನಿ. ಹಾಗಾಗಿ ಯೂಶಲಿ ಏನ್ ಹೇಳ್ತಾರೆ, ಮದ್ವೆಗೆ ಎಲ್ಲರೂ 7th ಹೌಸ್ ನ ನೋಡ್ತಾರೆ. ಅದನ್ನ ಹೊರತುಪಡಿಸಿನೂ ಕೆಲವೊಂದು ಗ್ರಹಗಳನ್ನ ನಾವು ನೋಡ್ಬೇಕಾಗುತ್ತೆ. ಈಗ ದಶಾಭುಕ್ತಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಹುಡ್ಗ ಹುಡ್ಗಿಗೆ ಎರಡನ್ನೂ ನೋಡ್ಬೇಕು. ನೀವೇನಾದ್ರೂ ನನ್ನ ಬಳಿ ಹಾರೋಸ್ಕೋಪ್ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ, ಫೈನಲ್ ಆಗಿ ಎಸ್ ಇದು ರೆಡಿ ಇದೆ ಅಂತ ಹೇಳಿದಾಗ ಮಾತ್ರನೇ ನೀವು ನನ್ನ ಬಳಿ ಬನ್ನಿ. ಒಂದು 10 ಕುಂಡ್ಲಿ ಇಟ್ಕೊಬಿಟ್ಟು ಸೆಲೆಕ್ಟ್ ಆಗಿಲ್ಲ, ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿ ಬಿಕಾಸ್ ಸುಮ್ನೆ ವೇಸ್ಟ್ ಆಗಿ ನೀವು ಚಾರ್ಜ್ ನನ್ಗೆ ಪೇ ಮಾಡಬೇಡಿ. ಎಸ್ ಈ ಜಾತಕ ನಾವು ನೋಡಿದೀವಿ, ಫೈನಲ್ ಆಗಿದೆ, ಇದು ಹೇಗೆ ರೆಮಿಡೀಸ್ ಹೇಳಿ, ಈ ತರ ಏನಾದ್ರು ಇದ್ದಾಗ ಮಾತ್ರನೇ ಬನ್ನಿ. ಸುಮ್ನೆ ನಂಗೂ ಟೈಮ್ ವೇಸ್ಟ್, ನಿಮ್ಗೂ ಟೈಮ್ ವೇಸ್ಟ್. ಆ ತರ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅದೇನಿದೆಯೋ ಅದು ಹೇಳೋದಷ್ಟೇ ನನ್ನ ಜವಾಬ್ದಾರಿ. ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಮ್ಯಾರೇಜ್ ವಿಚಾರದಲ್ಲಿ. ನಾನು ಏನ್ ಕ್ಲೈಂಟ್ಸ್ಗೆ ಹೇಳ್ತೀನಲ್ವಾ, ಕ್ಲಿಯರ್ ಆಗಿ 80% ಎಸ್ ವರ್ಕ್ ಆಗುತ್ತೆ, ಇವರಿಬ್ರು ಹೊಂದಾಣಿಕೆ ಹೋಗ್ತಾರೆ ಅಂದ್ರೆ ಮಾತ್ರನೇ ಕೊಡ್ತೀನಿ. ನಿಮ್ಮ ಹತ್ರ ಎಷ್ಟಾದ್ರೂ ಪ್ರಾಪರ್ಟಿ ಇರ್ಲಿ, ವೆಹಿಕಲ್ಸ್ ಇರ್ಲಿ, ಮನಿ ಇರ್ಲಿ, ಐ ಡೋಂಟ್ ಕೇರ್. ನನಗ್ ಬೇಕಾಗಿರೋದು ಆನ್ಸರ್ ಅಷ್ಟೇನೆ. ಅಂಡ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಸ್. ಇಲ್ಲಿ ನೋಡಿ, ಈ ಜಾತಕದಲ್ಲಿ ಮೊದಲನೇ ಮದ್ವೆಗೆ ನಾವು 7th ಹೌಸ್ ನ ನೋಡ್ತೀವಿ. ಓಕೆನಾ? 7th ಹೌಸ್ ಅಲ್ಲಿ ಯಾರಿದ್ದಾರೆ? ಚಂದ್ರ. ಓಕೆ. ಈಗ ಯಾಕೆ ಈ ಮ್ಯಾರೇಜ್ ಯಾಕೆ ಡಿಸ್ಟರ್ಬ್ ಆಯ್ತು? ಮೆಲ್ಹುಕ್ ಯಾವ್ದು ಇರ್ಲಿಲ್ವಲ್ಲ, ಯಾಕೆ ಡಿಸ್ಟರ್ಬ್ ಆಯ್ತು? ಈ ಮದ್ವೆ ಡಿವೋರ್ಸ್ ಆಗಿದೆ, ಇವ್ರದ್ದು ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆಗಿದೆ. ಹಾಗಾಗಿ ನಂಬರ್ 1 ದಶ ಸಪೋರ್ಟ್ ಮಾಡ್ಲಿಲ್ಲ. ಎರಡನೇದು, ಒಂದ್ ತಿಳ್ಕೊಳ್ಳಿ, ಯಾರ ಜಾತಕದಲ್ಲಿ ಶುಕ್ರ ಕಂಬಸ್ಟ್ ಆಗಿರುತ್ತೋ ಅವರ ಒಂದು ಪರ್ಸನಲ್ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅವಾಗ ಏನ್ ಮಾಡ್ಬೇಕು? ಶುಕ್ರನ್ನ ಆಕ್ಟಿವೇಟ್ ಮಾಡ್ಬೇಕು. ನೀವ್ ಕೇಳಬಹುದು, ಲಗ್ನಾಧಿಪತಿ 10ರಲ್ಲಿ ಕೂತಿದಾರಲ್ವಾ, ವಿಪರೀತ ರಾಜಯೋಗ ಅಲ್ವಾ ಅಂತ ಹೇಳಿ. ಬಾಸ್, ನಾವಿಲ್ಲಿ ಬರೀ ಮದ್ವೆಗ್ ನೋಡ್ತಾ ಇರೋದು. ಹಂಗಾಗಿ ಮದ್ವೆ ವಿಚಾರನ ಕೂಡ ನೋಡ್ಬೇಕು. 10ರಲ್ಲಿ ಕೂತ್ಕೊಂಡಿದ್ದು ಮಾತ್ರಕ್ಕೆ ಅದು ಫೇವರಬಲ್ ಅಲ್ಲ, ಇದು ಕಂಬಸ್ಟ್ ಆಗಿದೆ. ಹಾಗಾಗಿ ಗಣಕೂಟ ನೋಡ್ಕೊಂಡು ಮದ್ವೆ ಮಾಡ್ಕೊಳ್ಳೋರು ಖಂಡಿತ ಅಸ್ಟ್ರೋ ಸಾಟನ್ಗೆ ಕಾಲ್ ಮಾಡ್ಬೇಡಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಮಿಷ್ಟ. ದಶಾಭುಕ್ತಿ ಚೆನ್ನಾಗಿರ್ಬೇಕು, ನಂಬರ್ 1. ಚೆನ್ನಾಗಿಲ್ಲ ಅಂದ್ರೆ ರೆಮಿಡೀಸ್ ಮಾಡ್ಕೋಬೇಕು. ನಂಬರ್ 3, ಮದುವೆಗೆ ದಯವಿಟ್ಟು ಗ್ಯಾಪ್ ಇಟ್ಕೊಳ್ಳಿ. ವಿತಿನ್ 1 month ಅಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಈ ಜಾತಕನಿಗೆ 7ನೇ ಮನೆಗೆ ಸಂಬಂಧಪಟ್ಟ ಹಾಗೆ 7ನೇ ಮನೆ ಅಧಿಪತಿ 10ರಲ್ಲಿ ಕೂತಿದ್ದಾರೆ. ಎಸ್, ಅದೊಂದು ವಿಪರೀತ ರಾಜಯೋಗ. ಯಾವ ವಿಚಾರಕ್ಕೆ? ಬಿಸ್ನೆಸ್ಗೆ, ನಾಟ್ ಫಾರ್ ಮ್ಯಾರೇಜ್. ಪೂಜಾ ಕಂಬಸ್ಟು, ಶುಕ್ರ ಕಂಬಸ್ಟು. ನೆಕ್ಸ್ಟ್, ರಾಹು ಆಸ್ಪೆಕ್ಟ್ ಬಿದ್ದಿದೆ ನೋಡಿ 7ನೇ ಮನೆ ಮೇಲೆ. ಟ್ರಯಾಂಗಲ್ ಆಸ್ಪೆಕ್ಟ್ ಬಿದ್ದಿರೋದ್ರಿಂದ ಮೊದಲನೆಯ ಮದುವೆ ಭ್ರಮೆಯಿಂದ, ಅಂದ್ರೆ ವಿತೌಟ್ ಪ್ಲಾನಿಂಗ್, ಸಡನ್ ಆಗಿ ಇವ್ರದ್ದು ಮದ್ವೆ ಆಗಿದೆ. ಅಂಡ್ ಇವರ ಜಾತಕ ಮದುವೆಗೆ ಯೋಗಕರವಾದಂತಹ ಜಾತಕ ಅಲ್ಲ. ಇದಿದ್ರೆ ನಾನು ಅದನ್ನೇ ಹೇಳ್ತೀನಿ ಜಾತಕನಿಗೆ, ನಿಮ್ಮ ಮದುವೆ ಕುಂಡಲಿ ನಿಮ್ಮ ಕುಂಡಲಿ ಮದುವೆಗೆ ನಾಟ್ ಸೂಟಬಲ್ ಸರ್, ಬೆಟರ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಕಂಪ್ಯಾರಿಟಬಿಲಿಟಿ ಇರುವಂತಹ ವ್ಯಕ್ತಿನ ನೀವು ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಿ. ಈಗ 1981 ಅಂತ ಹೇಳಿದ್ರೆ ಏಜ್ ನಿಮ್ಗೆ ಗೊತ್ತು, 43. ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆಗಿದೆ. ಅಂಡ್ D9 ಅಲ್ಲೂ ಕೂಡ ಅದಕ್ಕೆ ಹೇಳಿದ್ದು, ರಿಸರ್ಚ್ ಮಾಡೋರು ಯಾರಾದ್ರೂ ನೋಡ್ಕೊಳ್ಳಿ ಅಂತ ಹೇಳಿ. D9 ಕೂಡ ಮ್ಯಾರೇಜ್ಗೆ
ಸಪೋರ್ಟ್ ಮಾಡ್ತಾ ಇಲ್ಲ. D1 D9 ಎರಡು ಚೆಕ್ ಮಾಡಿನೇ ಫೈನಲ್ ಆಗಿ ಹೇಳ್ಬೇಕು. ನೆಕ್ಸ್ಟ್ ಸೆಕೆಂಡ್ ಮ್ಯಾರೇಜ್. ಸೊ ಸೆಕೆಂಡ್ ಮ್ಯಾರೇಜ್ಗೆ 7ನೇ ಮನೆ ನೋಡೋದಲ್ಲ. ಎಷ್ಟು ಮ್ಯಾರೇಜ್ ಆದ್ರೂ ಒಂದೇ ಮನೆ 7ನೇ ಮನೆನೇ ಇಟ್ಕೊಂಡು ನೋಡೋದಲ್ಲ. 7ನೇ ಮನೆ ಚಂದ್ರ ಚೆನ್ನಾಗಿರ್ಬೇಕಾಗಿತ್ತಲ್ವಾ? ಓಕೆ, ಚಂದ್ರ ನೀಚ, ರಾಹು ಆಸ್ಪೆಕ್ಟ್ ಇದ್ದಿದೆ, ಹಿಂಗೆಲ್ಲ ತಗೊಂಡ್ರೆ ಇಷ್ಟು ಮಾತ್ರಕ್ಕೆ ಮದ್ವೆ ಕ್ಯಾನ್ಸಲ್ ಆಗಿಲ್ಲ ಇಲ್ಲಿ. ನಂಬರ್ 1 ಗುರುಗ್ರಹರು. ಸೊ ಗುರುಗ್ರಹರ ಸಪೋರ್ಟ್ ಇಲ್ಲ. 2ನೇದು ಕುಜಗ್ರಹರು ಕಂಬಸ್ಟ್. 3ನೇದು ಮದುವೆಗೆ ಕಾರಕನಾದಂತಹ ಶುಕ್ರ ಕಂಬಸ್ಟ್. ಸೊ ಹಾಗಾಗಿ ಇಲ್ಲಿ ಹೇಗೆ ಮದ್ವೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅಲ್ವಾ? ಸೊ ಹಾಗಾಗಿ ನೆಕ್ಸ್ಟ್ ಈ ಜಾತಕನಿಗೆ 2ನೇ ಮ್ಯಾರೇಜು ಡ್ಯಾಮೇಜ್ ಆಗಿದೆ. ಐ ಮೀನ್ 2ನೇದು ಡಿವೋರ್ಸ್ ಆಗಿದೆ. ಯಾಕೆ 2ನೇದು ಡಿವೋರ್ಸ್ ಆಯ್ತು, ಇವ್ರು ಎಚ್ಚೆತ್ಕೊಳ್ಳಿಲ್ವಾ ಅಂತ ಹೇಳಿದ್ರೆ, ಬನ್ನಿ ನೋಡೋಣ ಯಾಕೆ ಡಿವೋರ್ಸ್ ಆಯ್ತು ಅಂತ ಹೇಳಿ. ನೋಡಿ, 2ನೇ ಮದ್ವೆಗೆ 9ನೇ ಮನೆ ನೋಡ್ಬೇಕು. ಹುಟ್ಟಿದಾಗಿಂದ ಸಾಯೋವರೆಗೂ ಗ್ರಹಗಳಲ್ಲೇ ಇರುತ್ತೆ. ಎಲ್ಲಾ ಮದ್ವೆಗೂ ಬರೀ 7ನೇ ಮನೆ ಇಟ್ಕೊಂಡು ಅದನ್ನೇ ಹೇಳಿದ್ದು ರಿಪೀಟ್ ಹೇಳಿ 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 ಕ್ಲೈಂಟ್ ನ ಡಿಸ್ಟರ್ಬ್ ಮಾಡೋದು, ಅಥವಾ 7ನೇ ಮನೇಲಿ ಮೆಲಿಫಿಕ್ ಇದೆ, ರಾಹು ಇದೆ, ಕೇತು ಇದೆ, ಹಾಗಾಗಿ ಮದ್ವೆ ಆ ತರ ಅಲ್ಲ. ಸೊ ಇದು ಎರಡನೇ ಮದ್ವೆ ಬರೋಣ. ಇದು 2ನೇ ಮದ್ವೆನೂ ನಿಲ್ಲಲ್ಲ ಅಂತ ಕುಂಡ್ಲಿ ನೋಡಿದ ತಕ್ಷಣನೇ ಹೇಳ್ಬಹುದು. ಬಟ್ ಇಟ್ಸ್ ಓಕೆ. ಸೊ ಸೆಕೆಂಡ್ ಮ್ಯಾರೇಜ್, ಫಸ್ಟ್ ಮ್ಯಾರೇಜ್ ಇದು, ಸೆಕೆಂಡ್ ಮ್ಯಾರೇಜ್ 9th ಹೌಸ್. ಸೊ 9th ಹೌಸ್ ನೋಡಿ ಯಾರ್ಯಾರಿದ್ದಾರೆ 9th ಹೌಸ್ ಅಲ್ಲಿ. 9th ಲಾರ್ಡ್ ಎಲ್ಲಿದ್ದಾರೆ? ಸ್ಯಾಟ್ರನ್ನು. ಇಲ್ಲಿ ಈ ಮದ್ವೆ ನಿಲ್ಲಕ್ ಸಾಧ್ಯನೇ ಇಲ್ಲ. ಇಲ್ಲಿ ಮೇಜರ್ಲಿ ಪ್ರಾಬ್ಲಮ್ ಆಗಿರೋದು ಇವರ ಪೂರ್ವಿಕರು ಮಾಡಿರುವಂತಹ ಕರ್ಮದು ಈ ಮಗುಗೆ ಬಂದಿದೆ. ಸೊ ಹಾಗಾಗಿ ಈ ಮಗು ಫೇಸ್ ಮಾಡ್ತಾ ಇದೆ. ಮಗು ಅಂದ್ರೆ ಈ ಜಾತಕನು. ಈ ಜಾತಕನ ಒಂದು ಮದ್ವೆ ಜೀವನ ಹೀಗಾಗಕ್ಕೆ ಮೂಲ ಕಾರಣ ಇವರ ಪೂರ್ವಿಕರು. 1. 2ನೇದು ಬಂದು ಸ್ವಯಂಕೃತ ಅಪರಾಧ. ಈ ಜಾತಕನ ತಂದೆಯಿಂದ ಬಂದಿರುವಂತಹ ಒಂದಷ್ಟು ಪ್ರಾಬ್ಲಮ್ಸು. ತುಂಬಾ ಜನ ಹೇಳ್ತಾರೆ ಏನಂತ, ಸೊ ಪ್ರಾಬ್ಲಮೇ ಅಲ್ವಾ, ನಮ್ಗೇನಾಗಲ್ಲ, ನಾವು ರೆಮಿಡೀಸ್ ಮಾಡ್ಬಿಟ್ಟಿದೀವಿ ಅಥವಾ ದಾನಗಳನ್ನ ಕೊಟ್ಬಿಟ್ಟಿದೀವಿ ಅಂತ. ನೀವೇನೇ ಒಳ್ಳೆ ಕೆಲಸ ಮಾಡಿ, ಕೆಟ್ಟ ಕೆಲಸ ಮಾಡಿ, ನಿಮ್ಮ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಯಾವತ್ತಿದ್ರೂ ಪ್ರತಿಯೊಬ್ಬರಿಗೂ ಗುಡ್ ಟೈಮ್ ಬ್ಯಾಡ್ ಟೈಮ್ ಬಂದೇ ಬರುತ್ತೆ. ಹಾಗಾಗಿ ನಿಜವಾದ ನೋವು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ನಿಮ್ ಮುಂದೆ ಸಫರ್ ಪಡ್ತಾ ಇರೋದನ್ನ ನೀವು ಕಣ್ಣಾರೆ ನೋಡ್ತೀರಲ್ವಾ, ಅದೇ ನಿಜವಾದ ನೋವು ನಿಮಗೆ. ಸೊ ಎಷ್ಟೇ ಮೆಟೀರಿಯಲಿಸ್ಟಿಕ್ ಆಗಿ ಲೈಫ್ ಇದ್ರೂನು. ಸೊ ಹೀಗೆ ಈ ಜಾತಕನ ನೋಡಿ 9th ಹೌಸ್, 9th ಲಾರ್ಡು ಒಳ್ಳೆ ಪ್ಲೇಸ್ ಅಲ್ಲಿ ಇಲ್ಲ, 9th ಹೌಸ್ ಕೂಡ ಒಳ್ಳೆ ಪ್ಲೇಸ್ ಅಲ್ಲಿ ಇಲ್ಲ. ಇದಕ್ಕೆ ರೆಮಿಡೀಸ್ ಮಾಡಿದ್ರು ಈ ಮದ್ವೆ ನಿಲ್ಲಲ್ಲ. ಸೊ ಅದು ಕ್ಲಿಯರ್ ಆಗಿದೆ. ಇನ್ನು 3ನೇ ಮದ್ವೆಗೆ ನೆಕ್ಸ್ಟ್ ಆಪ್ಷನ್ ಇಟ್ಟಿದ್ದಾರೆ. ಬಟ್ ಆತರ ಮ್ಯಾಚ್ ಸಿಗ್ಬೇಕಲ್ವಾ? 3ನೇ ಮದ್ವೆ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಇಲ್ಲಿ ನೋಡಿ. ಸೊ ಹಾಗಾಗಿ ಮದ್ವೆಗೆ ಬರೀ 7th ಹೌಸ್ ನ ನಾರ್ಮಲ್ ಜ್ಯೋತಿಷ್ಯರ ತರ 7th ಹೌಸ್ ಒಂದೇ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಡಿ, ಸರಿನಾ? ಸೊ ಅದ್ರ ಹೊರತುಪಡಿಸಿ D9 ಎಲ್ಲಾನು ನಾವು ನೋಡ್ಬೇಕಾಗತ್ತೆ. ಈಗ ಸೊ ನಾನ್ ನಿಮ್ಗೆ ಈ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀನಿ, D9 ಹಾಕೊಂಡು ನೀವೇ ಚೆಕ್ ಮಾಡ್ಕೊಳ್ಳಿ. ಓಕೆ. ಅಂಡ್ ಇನ್ನೊಂದು ವಿಚಾರ, ಸೊ ಇಲ್ಲಿ ಮೊದ್ಲೇ ಮದ್ವೆನೂ ಮ್ಯಾಚ್ ಆಗ್ಲಿಲ್ಲ, 2ನೇ ಮದ್ವೆನೂ ಡ್ಯಾಮೇಜ್ ಆಗಿದೆ. ಅಂದ್ರೆ ಈ ಜಾತಕನಿಗೆ ಮದ್ವೆ ಯೋಗನೇ ಇಲ್ವಾ ಅಂತ ಹೇಳಿದ್ರೆ, ಮದ್ವೆ ಯೋಗ ಇದೆ. ಯಾವಾಗ? ಎಕ್ಸಾಕ್ಟ್ ಆಗಿ ಸೊ ಈ ಜಾತಕನ ಕುಂಡಲಿಗೆ ಮ್ಯಾಚ್ ಆಗುವಂತಹ ಒಂದು ಅಪೋಸಿಟ್ ಸ್ಪೌಸ್ ಜಾತಕ ಸಿಕ್ಕಾಗ ಮಾತ್ರ. ಸೊ 2ನೇದು, ಈ ಜಾತಕನಲ್ಲಿ ಇಷ್ಟೊಂದು ಸಮಸ್ಯೆ ಬರೋಕೆ ಮೂಲ ಕಾರಣ ಏನ್ ಗೊತ್ತಾ? ಮೇನ್ 4th ಹೌಸ್. 4th ಲಾರ್ಡ್ ಎಲ್ಲಿ ಕೂತಿದೆ? ಇಲ್ಲಿ ನೋಡಿ, ಯಾರ ಜೊತೆ ಕೂತಿದೆ? 4th ಹೌಸ್ ಅಂತ ಹೇಳಿದ್ರೆ ಏನು? ನೇಮು, ಫೇಮು, ಮನಿ, ಕಂಫರ್ಟ್ಸ್, ವೆಹಿಕಲ್ಸ್, ಮದರ್ಲ್ಯಾಂಡ್, ಡೊಮೆಸ್ಟಿಕ್. ಅಕ್ಕಪಕ್ಕ ಮನೆಯವರ ಮಾತುಗಳನ್ನ ಕೇಳೋದು, ಅಥವಾ ತಾಯಿಯ ಇನ್ಫ್ಲೂಯೆನ್ಸ್ ಜಾಸ್ತಿ ಈ ಜಾತಕದ ಮೇಲೆ. ಸೊ ಇಷ್ಟು ಜಾತಕದಲ್ಲಿ ಹುಡುಗ ಹೇಗೋ ಅಡ್ಜಸ್ಟ್ ಈ ವಿಡಿಯೋ ನೋಡೋರು ತಾಯಿರು ಯಾರಾದ್ರೂ ಬೇಜಾರ್ ಮಾಡ್ಕೋಬೇಡಿ. ಎಲ್ಲಾ ಒಳ್ಳೆ ತಾಯಿಯರು ಇರ್ತಾರೆ, ಒಳ್ಳೆ ತಂದೆಯರು ಇರ್ತಾರೆ. ಬಟ್ ಈ ಸಮ್ ಕುಂಡಲಿಸ್ ಏನಾಗುತ್ತಂದ್ರೆ, ಈ ಕುಂಡಲಿನಲ್ಲಿ ಕಂಪ್ಲೀಟ್ ಇನ್ಫ್ಲೂಯೆನ್ಸ್ ಯಾರ್ದಾಗಿದೆ ಅಂದ್ರೆ ಮದರ್ದಾಗಿದೆ. ಸೊ ಇಲ್ಲಿ ಇಲ್ಲ ಮದರ್ ಜೊತೆ ಸ್ಟೇ ಆಗ್ಬಾರ್ದು, ಇಲ್ಲ ಮದರ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು, ಅವ್ರದ್ದು ಎಷ್ಟು ಅಂಶಗಳನ್ನ ತಗೊಬೇಕು ಅಂತ ಜಾತಕ ಡಿಸೈಡ್ ಮಾಡ್ಬೇಕು. ಜಾತಕನು ಲಗ್ನಾಧಿಪತಿನೇ ಕಂಬಸ್ಟ್ ಆದಾಗ, ಮತ್ತೆ ಅವ್ನ 6ನೇ ಮನೆ ಅಧಿಪತಿ ಕೂಡ ಸೊ ಲಿಟಿಗೇಷನ್ಸ್ ನ ಹಾಕೊಳ್ಳೋದ್ರಲ್ಲಿ ಫಸ್ಟ್ ಇರ್ತಾರೆ. ಸೊ ಹಾಗಾಗಿ ನೋಡಿ, 4th ಲಾರ್ಡು ಸನ್ನು, 10ನೇ ಮನೆ ಸೂರ್ಯ ಇಸ್ ಗುಡ್, ಬಟ್ ನಾವಿಲ್ಲಿ ಮಾತಾಡ್ತಾ ಇರೋದು ಮದ್ವೆ ವಿಚಾರ. ಸೊ ಹಾಗಾಗಿ 7ನೇ ಮನೆ ಅಧಿಪತಿ ಮತ್ತೆ ಮದ್ವೆಗೆ ಕಾರಕನಾದಂತಹ ಶುಕ್ರ ಯಾರ ಜೊತೆ ಕೂತಿದ್ದಾರೆ? ಸೂರ್ಯನ ಜೊತೆ. ಅಂಡ್ ಕಂಬಸ್ಟ್ ಬೇರೆ ಆಗಿದೆ. ಸೊ 4ನೇ ಮನೆಗೆ ಸಂಬಂಧಪಟ್ಟ ಹಾಗೆ, ಸೊ ನೇಮ್ ಫೇಮ್ಗೋಸ್ಕರ ಮದ್ವೆ ಆಗಿರೋದು, ಅಥವಾ ಅವರ ಹುಡುಗಿ ಕಡೆ ಪ್ರಾಪರ್ಟಿಗೋಸ್ಕರ ಮದ್ವೆ ಆಗಿರೋದು, ಅಥವಾ ಇವರ ಪ್ರೆಸ್ಟೀಜ್ ತೋರಿಸ್ಕೊಳಕ್ಕೆ ಮದ್ವೆ ಆಗಿರೋದು, ಅಥವಾ ತಾಯಿಯ ಸಮಾಧಾನಕ್ಕೆ ಮದ್ವೆ ಆಗಿರೋದು, ಅಥವಾ ಮದ್ವೆ ಆದ ಮೇಲೆ ಕಂಪ್ಲೀಟ್ ತಾಯಿಯ ಅಂಡರ್ ಅಲ್ಲಿ ಅಥವಾ ತಾಯಿಯ ಇನ್ಫ್ಲುಯೆನ್ಸ್ ಅಲ್ಲಿ ಇರೋದು. ಸೊ ಈ ತರನು ತೋರಿಸುತ್ತೆ.
ಸೊ ಹಾಗಾಗಿ D9 ಕೂಡ ಇವ್ರದ್ದು ಸಪೋರ್ಟ್ ಮಾಡ್ತಿಲ್ಲ. D9 ಆಲ್ರೆಡಿ ನಾನು ಚೆಕ್ ಮಾಡಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಮತ್ತೆ ಸರಿ, ಮೊದಲನೇ ಮದ್ವೆ ಏನೋ ತಾಯಿಯ ಇನ್ಫ್ಲೂಯೆನ್ಸ್ ಇಂದ ಆಯ್ತು. ಮತ್ತೆ ಎರಡನೇ ಮದ್ವೆ ಯಾಕೆ ಮೇಡಮ್, ಯಾಕೆ ಈ ತರ ಆಯ್ತು ಅಂತ ಹೇಳಿದ್ರೆ, ನೋಡಿ, ಕೇತು ಎಲ್ಲಿರ್ತಾನೋ ಅವ್ನ ಕೆಲಸ ಏನು? ವೆರಿ ಸಿಂಪಲ್. ಅವನ ಕೆಲಸ ಬೇರೆ ಏನಿಲ್ಲ, ಅದನ್ನ ಡಿಟ್ಯಾಚ್ ಮಾಡೋದು, ಆ ಒಂದು ಅಂಶದಿಂದ ಡಿಟ್ಯಾಚ್ ಮಾಡೋದು. ಸೊ ಮದ್ವೆಗೆ ಬರೀ 7ನೇ ಮನೆ ನೋಡಿದ್ರೆ ಸಾಕಾಗಲ್ಲ. ಸೊ 2ನೇ ಮನೆನೂ ಕೂಡ ನಾವು ನೋಡ್ಬೇಕಾಗುತ್ತೆ. ಈ ಜಾತಕದಲ್ಲಿ ನೀವು ಗಮನಿಸಿ, ಸೊ ಎಲ್ಲಿದ್ದಾರೆ? 9ನೇ ಮನೆಯಲ್ಲಿ ಯಾರ್ಯಾರಿದ್ದಾರೆ? 2ನೇ ಮನೆ ಅಧಿಪತಿ ಮತ್ತೆ 5ನೇ ಮನೆ ಅಧಿಪತಿ. ಈ ಮದ್ವೆ ಕಂಪ್ಲೀಟ್ ಆಗಿ ಫ್ಯಾಮಿಲಿಯವರು, ಸೊ ಫ್ಯಾಮಿಲಿ ಫೋರ್ಸ್ ಮಾಡಿ ಅಥವಾ ಫ್ಯಾಮಿಲಿ ಪ್ರೆಸ್ಟೇಜ್ಗೋಸ್ಕರ ಅಥವಾ ಫ್ಯಾಮಿಲಿನಲ್ಲಿರುವಂತಹ ಪ್ರಾಪರ್ಟಿಗೋಸ್ಕರ ಇವರುಗಳು ಇನ್ಫ್ಲೂಯೆನ್ಸ್ ಮಾಡಿ ಗುರು ಹಿರಿಯರು ಸೊ ಮಾಡಿರುವಂತಹ ಮದ್ವೆ. ಓಕೆ, ಸೊ ಹಾಗಾಗಿ ಅಗೇನ್ ಇಲ್ಲಿ ಸಮಸ್ಯೆ. ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ? ಕೇತು. ಕೇತು ಇರೋ ಕಡೆ ಆಬ್ವಿಯಸ್ಲಿ 180 ಡಿಗ್ರಿ ಆಪೋಸಿಟ್ ರಾಹು ಇದ್ದೇ ಇರ್ತಾರಲ್ಲ, ಅವರ ಇನ್ಫ್ಲೂಯೆನ್ಸ್ ಇವರ ಮೇಲೆನೆ 9ನೇ ಮನೆ ಮೇಲೆ. ಸೊ ಹಾಗಾಗಿ ಇಲ್ಲಿ ಕಂಪ್ಲೀಟ್ಲಿ ಏನಾಗಿದೆ, ಈ ಬಾರಿ ಇವರ ಹಿರಿಯರು, ಈ ಜಾತಕನ ಹಿರಿಯರಾಗಿರ್ಬಹುದು ಅಥವಾ ಇವ್ರ ಮದ್ವೆ ಆಗಿರುವ 2ನೇ ಮದುವೆ ಆಗಿರುವಂತಹ ಮನೆಯ ಆಪೋಸಿಟ್ ಏನು ಇವರ ಮಾವ ಅಂತ ಕರಿತೀವಲ್ವಾ, ಸೊ ಹುಡುಗಿಯ ತಂದೆ, ಸೊ ಇವರುಗಳ ವಿಚಾರವಾಗಿ ಸಮಸ್ಯೆ ಆಗಿದೆ. ಹಾಗಾದ್ರೆ ಈ ಮದ್ವೆಗೆ ರೆಮಿಡೀಸೇ ಇಲ್ವಾ ಅಂದ್ರೆ ಇದೆ. ಈ ರೆಮಿಡೀಸ್ ಹೇಗ್ ಬರುತ್ತೆ ಅಂತ ಹೇಳಿದ್ರೆ 1 ಇಯರ್ ಮಾಡ್ಬೇಕಾಗುತ್ತೆ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ 100ಗೆ 100% ಇದು ಮದುವೆ ಜಾತಕ ಅಲ್ಲ. ಬಟ್ ಕರಿಯರ್ ವೈಸ್ ಎಕ್ಸಲೆಂಟ್ ಆಗಿದೆ. ಕರಿಯರ್ ವೈಸ್ ದೇರ್ ಇಸ್ ನೋ ಇಶ್ಯೂಸ್, ಪ್ರಾಪರ್ಟಿ ವೈಸ್ ದೇರ್ ಇಸ್ ನೋ ಇಶ್ಯೂಸ್. ಬಟ್ ಕೆಲವೊಂದು ಕರ್ಮಗಳಿಂದ ನೋಡಿ, ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು, ಗೋಚಾರದ ಗುರು ಬಲ ಅಲ್ಲ, ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು. ಅವಾಗ್ಲೇನೆ ಗೋಚಾರದಲ್ಲಿ ಬಂದಂತಹ ಗುರು ಕೂಡ ನಮ್ಗೆ ಪೂರ್ತಿ ಫಲ ಕೊಡುತ್ತೆ. ಜನ್ಮ ಜಾತಕದಲ್ಲೂ ಗುರು ಚೆನ್ನಾಗಿಲ್ಲ, ಗೋಚಾರದಲ್ಲೂ ಗುರು ಚೆನ್ನಾಗಿಲ್ಲ ಅಂದಾಗ ನಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ. ನೀವ್ ಇನ್ನೊಂದು ಕ್ವಶನ್ ಕೇಳಬಹುದು, ಗುರುವಿನ ದೃಷ್ಟಿ ಬಿದ್ದಿತ್ತಲ್ಲ ಮೇಡಮ್ 9ನೇ ಮನೆ ಮೇಲೆ, ಆದ್ರೂ ಯಾಕೆ 2ನೇ ಮದ್ವೆ ಕಟ್ಟಾಯ್ತು ಅಂತ ಹೇಳಿ. ಗುರು ಇಲ್ಲಿ ಏನಾಗಿದ್ದಾರೆ? ರೆಟ್ರೋ ಆಗಿದ್ದಾರೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಗಮನಿಸ್ಬೇಕು. ಗುರು ಕೆಲಸ ಏನು? ನಾನು ಕೂದಿರುವಂತಹ ಮನೆನ ಹಾಳು ಮಾಡೋದೇ. ಹಾಳು ಇನ್ ದ ಸೆನ್ಸ್, ಆ ಮನೆಗೆ ಕೊಡ್ಬೇಕಾದ ಪ್ರಾಮುಖ್ಯತೆ ಕೊಡೋದು ಬಿಟ್ಬಿಟ್ಟು ನೋಡೋ ಮನೆನ ಡೆವಲಪ್ ಮಾಡೋದು. ಇಲ್ಲಿ 2 ಪಾಪಗ್ರಹಗಳು ಸೇರ್ಕೊಂಡಾಗ ಒಂದು ಪುಣ್ಯ ಗ್ರಹ ಅಂದ್ರೆ ಗುಡ್ ಗ್ರಹ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಇದಕ್ಕೆ ಹೇಳೋದು, ಮಕ್ಳಿಗೆ 12 ವರ್ಷ ಇರುವಾಗ ಒಂದ್ಸರಿ ಜಾತಕ ಚೆಕ್ ಮಾಡ್ಕೊಳ್ಳಿ, 10th ಹೈಯರ್ ಎಜುಕೇಶನ್ಗೆ ಒಂದ್ಸರಿ, ಮದ್ವೆಗೆ ಮುನ್ನ ಒಂದ್ಸರಿ, ಏನಾರ್ ಸುಮ್ನೆ ದಿನನಿತ್ಯನೇ ಜಾತಕ ಚೆಕ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ತರ ಅದೇ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಮದ್ವೆಗೆ ಜಾತಕ ಮ್ಯಾಚ್ ಮೇಕಿಂಗ್ ನೋಡಿದೀರಾ, ಎಲ್ಲ ಫೈನಲ್ ಆಗಿದೆ ಅಂದಾಗ ಮಾತ್ರ ನನ್ನ ಹತ್ರ ಬನ್ನಿ. ಇಲ್ಲ ಅಂದ್ರೆ ದಯವಿಟ್ಟು ಬರ್ಬೇಡಿ. ಒಬ್ಬೊಬ್ರು 10 ಜಾತಕ ಇಟ್ಕೊಂಡು ಎಲ್ಲಾ ನೋಡಿ 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 ಅಂದ್ರೆ ಯಾವ್ದು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಸುಮ್ನೆ ಇದಾಗುತ್ತೆ. ಹಾಗಂತ ಸೊ ಇದಿಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕಾಗಿತ್ತು. ಮೊದ್ಲೇ ಮದ್ವೆ, 2ನೇ ಮದ್ವೆ, 3ನೇ ಮದ್ವೆ, ಎಷ್ಟು ಮದ್ವೆ ಆದ್ರೂ ಜಾತಕದಲ್ಲಿ ಏನಿದೆಯೋ ಅದೇನೆ ಎಂಡ್ ಆಫ್ ದ ಡೇ ರಿಸಲ್ಟ್ ಅಷ್ಟೇನೆ. ಸೊ ಹಾಗಾಗಿ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತು, ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ನೀವು ಕನ್ಸಲ್ಟ್ ಮಾಡಬಹುದು. ಹಾಗೆ ನ್ಯೂಮರಾಲಜಿ ಕ್ಲಾಸಸ್ ಇದೆ, ಸೊ ಅದಕ್ಕೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯ್ನ್ ಆಗಬಹುದು. ಇನ್ನೊಂದು ವಿಚಾರ, ಈಗ ಜನ್ಮ ಕುಂಡಲಿ ಅಂದ್ರೆ D1 ಈ ಜಾತಕನಿಗೆ ಸಪೋರ್ಟ್ ಮಾಡಿಲ್ಲ. ಇದ್ರ ಜೊತೆಗೆ ಹೆಸರು ಕೂಡ P ಇಂದ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಏನಾಯ್ತು, ಇಲ್ಲಿ ನೋಡಿ 27ನೇ ತಾರೀಕು P ಇಂದ ಇಟ್ಕೊಂಡ್ರೆ 8, 9ರಲ್ಲಿ ಇಟ್ಟಿರೋರು 8ರಲ್ಲಿ ಹೆಸರು ಇಟ್ಕೊಂಡಿದ್ದಾರೆ. ಕಷ್ಟಕ್ಕೆ ಇನ್ನೂ ಜಾಸ್ತಿ. ಸೊ ನ್ಯೂಮರಾಲಜಿ ಪ್ರಕಾರನೂ ಸಪೋರ್ಟ್ ಸಿಗ್ತಾ ಇಲ್ಲ, ಅಸ್ಟ್ರಾಲಜಿ ಪ್ರಕಾರನೂ ಸಪೋರ್ಟ್ ಸಿಗ್ತಾ ಇಲ್ಲ. ನೇಮ್ಸ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ ನಮ್ಮ ಜನ್ಮ ಜಾತಕ ಸಪೋರ್ಟ್ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ನೇಮ್ಸ್ ಸಪೋರ್ಟ್ ಸಿಗುತ್ತೆ. ಓಕೆ, ನೇಮ್ಸ್ ತುಂಬಾನೇ ಮುಖ್ಯ. ಅದಾದ್ಮೇಲೆ ನಿಮ್ಮ ಮ್ಯಾರೇಜ್ ಡೇಟ್. ಸೊ ಮ್ಯಾರೇಜ್ ಡೇಟು ತುಂಬಾನೇ ಮುಖ್ಯ ಆಗುತ್ತೆ ನಿಮ್ಮ ನೆಕ್ಸ್ಟ್ ಲೈಫ್. ಅದಾದ್ಮೇಲೆ ನೀವು ವಾಸ ಮಾಡುವಂತಹ ಹೌಸ್ ನಂಬರ್ಸ್, ಅದಾದ ನಂತರ ನಿಮ್ಮ ಫೋನ್ ನಂಬರ್ಸ್. ಬರೀ ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡ್ರೆ ಏನು ಸಿಗಲ್ಲ, ಬಟ್ ಹೆಲ್ಪ್ ಆಗುತ್ತೆ ಅಷ್ಟೇನೆ. ಅದಾದ್ಮೇಲೆ ವೆಹಿಕಲ್ ನಂಬರ್ಸ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ಸ್ ಇರುತ್ತೆ. ಓಕೆ, ಬರೀ ಫೋನ್ ನಂಬರ್ ನಾನು 6 ಇಟ್ಕೊಂಡಿದ್ದೀನಿ. 6 ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? 6 ಎಲ್ಲದಕ್ಕೂ ಗುಡ್ ಅಲ್ಲ. ಸೊ ಹಾಗಾಗಿ ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಮದ್ವೆ ವಿಚಾರಗಳು, ಸೊ ಎಷ್ಟು ಪ್ರಾಪರ್ಟಿ ಇದೆ ಅನ್ನೋದಕ್ಕಿಂತ ಈ ಜಾತಕನು ಎಷ್ಟು ಉಳಿಸ್ತಾನೆ, ಎಷ್ಟು ಕಳೀತಾನೆ ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸೊ ನೀವು ಸಪೋರ್ಟ್ ಮಾಡ್ತಾ ಇಲ್ಲ, ಕುಂಡ್ಲಿನೂ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಡೆಫಿನೆಟ್ಲಿ ಇಲ್ಲಿ ಅವ್ರಿಗಿಂತ ಸಫರ್ ಪಡೋದು ಜಾಸ್ತಿ ಅವ್ರ ಪೇರೆಂಟ್ಸ್. ಮಾಡೋ ಕರ್ಮ ಒಳ್ಳೆ ಕರ್ಮ ಮಾಡ್ಬೇಕು ಯಾರೇ ಆಗ್ಲಿ. ಸೊ ಇಲ್ಲಾಂದ್ರೆ ರಿಪೀಟ್ ಇಲ್ಲೇ ನಮ್ಗೆ ತೋರ್ಸುತ್ತೆ. ಇದಿಷ್ಟು ವಿಚಾರ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಅಂತ ಅನ್ಕೊಂಡೆ ಮಾಡಿದೀನಿ. ಸೊ ಹಾಗೆ
ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಕ್ಲಾಸಸ್ ಬಗ್ಗೆ, ಕನ್ಸಲ್ಟೆನ್ಸಿ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.